ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನನ್ನ ಶಿವ. ವಿನ್ ಫಸ್ಟ್ ಬ್ರ್ಯಾಂಡ್ ಬಗ್ಗೆ ಎಲ್ಲಾರ ಕೇಳಿದಿರಾ? ಎಲ್ಲೋ ಕೇಳಿದ ತರ ನೆನಪೇನಾರ ಅನ್ಸ್ತಿದ್ಯಾ? ಸೊ ಯಾಕಿದ್ ಹೇಳ್ತಾ ಇದೀನಿ ಅಂದ್ರೆ, ಈ ಒಂದು ಕಂಪ್ನಿ ನೆಕ್ಸ್ಟ್ ಓಲಾ ಬ್ರ್ಯಾಂಡ್ ಆಗ್ಬೋದು, ಅಥವಾ ಓಲಾ ಕಂಪ್ನಿನ ತೊಳೆದು ಈ ಕಂಪ್ನಿ ಆ ಜಾಗಕ್ಕೆ ಬರ್ಬೋದು. ಯಾಕಿದ್ನ ಹೇಳ್ತಾ ಇದೀನಿ, ಏನ್ ಇವಾಗ ವಿಚಾರ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರದು ಚಾನಲ್ ಹೊಸಬ್ರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಿ ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇರ್ಬೋದು. ಸೊ ಆಲ್ರೆಡಿ ಇದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದು ಬಂದು ಆಗ್ರೋ ಕಾರ್ ಪ್ರೆಷರ್ ವಾಷರ್. ಈ ಆಗ್ರೋ ಕಂಪ್ನಿಲಿ ನಮ್ಗೆ ಕಾರ್ಗಳಿಗೆ ಬೈಕ್ಗಳಿಗೆ ಬೇಕಾಗಿರುವಂತ ಅಸೆಸರೀಸ್ ಪ್ರಾಡಕ್ಟ್ಗಳು ಅಂದ್ರೆ ಕಾರ್ ಪ್ರೆಷರ್ ವಾಷರು, ಟೈರ್ ಇನ್ಫ್ಲಾಟರು, ಮತ್ತೆ ಫುಟ್ ಪಂಪ್ ನಾನು ಆಲ್ರೆಡಿ ನಿಮ್ಗೆ ತೋರಿಸಿದ್ದೇನೆ, ಅದಿರ್ಬೋದು, ಅಥವಾ ವ್ಯಾಕ್ಯೂಮ್ ಕ್ಲೀನರ್ ಇರ್ಬೋದು. ಆ ತರ ಸುಮಾರು ಪ್ರಾಡಕ್ಟ್ಗಳು ಆಟೋಮೊಬೈಲ್ ರಿಲೇಟೆಡ್ ಇವ್ರ ಹತ್ರ ಸಿಗುತ್ತೆ. ಸೊ ನೀವೇನಾರ ಕಾರ್ ತೊಳೆಯಕ್ಕೆ ಕಾರ್ ವಾಷರ್ ಇರ್ಬೋದು, ಅಥವಾ ಬೈಕ್ಗೆ ಟೈರ್ ಇನ್ಫ್ಲಾಟರ್ ಇರ್ಬೋದು, ಅಥವಾ ವ್ಯಾಕ್ಯೂಮ್ ಕ್ಲೀನರ್ ಇರ್ಬೋದು, ಈ ತರ ಪ್ರಾಡಕ್ಟ್ಗಳು ಏನಾರ ನೀವು ನೋಡ್ತಾ ಇದೀರಾ ಅಂದ್ರೆ ಆಗ್ರೋ ಪ್ರಾಡಕ್ಟ್ ಅಲ್ಲಿ ಒಂದ್ಸಲ ಚೆಕ್ಔಟ್ ಮಾಡಿ, ಒಂದ್ಸಲ ಟ್ರೈ ಮಾಡಿ. ವಿನ್ ಫಸ್ಟ್ ಈ ಬ್ರ್ಯಾಂಡ್ ಬಂದು ವಿಯೆಟ್ನಾಂ ನ ಒಂದು ಬ್ರ್ಯಾಂಡ್. ಸೊ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಏನು ಟಾಟಾ, ಮಹೇಂದ್ರ ಅಥವಾ MG, ಹೊಂಡೈ ಅಂತ ನಾವ್ ಅಂತೀವಿ, ಆ ತರ ಕಾರ್ ಇಂಡಸ್ಟ್ರಿಯಲ್ಲೇ ಸ್ವಲ್ಪ ರೂಲ್ ಮಾಡ್ತಾರ ಅಂತ ಕಂಪ್ನಿ ವಿನ್ ಫಾಸ್ಟ್ ಅಂತ ವಿಯೆಟ್ನಾಂ ಬ್ರ್ಯಾಂಡ್. ಇವರು ವಿನ್ ಫಾಸ್ಟ್ ಅವರು ಸ್ವಲ್ಪ ವರ್ಷದಿಂದ ನಮ್ ಇಂಡಿಯನ್ ಮಾರ್ಕೆಟ್ಗೆ ಎಂಟ್ರಿ ಆಗಿದ್ದಾರೆ. ಅಂಡ್ ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಒಂದ್ 2-3 ಕಡೆ ಶೋರೂಮ್ ಕೂಡ ಓಪನ್ ಮಾಡಿದ್ದಾರೆ. ಇವ್ರ ಹತ್ರ ಸದ್ಯಕ್ಕೆ ಇಂಡಿಯಾದಲ್ಲಿ VF7 ಮತ್ತೆ VF6 ಎಲೆಕ್ಟ್ರಿಕ್ ಕಾರ್ಗಳನ್ನ ಲಾಂಚ್ ಮಾಡಿ ಜನಗಳಿಗೆ ಕೊಡ್ತಿದ್ದಾರೆ. ಸೊ ಒಂದು ಲಕ್ಸುರಿಯಾಗಿ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಎಲೆಕ್ಟ್ರಿಕ್ ಕಾರ್ಗಳು. ನಾವೇನಾರ ಟಾಟಾ ಅಥವಾ ಮಹೇಂದ್ರ ಅಥವಾ ಹೊಂಡೈ ಅಥವಾ MG ಏನಾರ ನಾವು ತಗೋತೀವಿ ಅಂದ್ರೆ ತುಂಬಾನೇ ಪ್ರೈಸ್ ಡಿಫರೆನ್ಸ್ ಬರುತ್ತೆ. ಕಮ್ಮಿ ರೇಟ್ ಅಲ್ಲಿ ಜಾಸ್ತಿ ಫೀಚರ್ಸ್, ಕ್ವಾಲಿಟಿ ಚೆನ್ನಾಗಿರುವಂತ ಕಾರ್ಗಳನ್ನ ಕೊಡ್ತಿದ್ದಾರೆ. ಅದು ಎರಡೇ ಮಾಡ್ಲು, VF6 ಮತ್ತೆ VF7. ಎಷ್ಟೋ ಜನಕ್ಕೆ ಈ ಒಂದು ಕಾರ್ಗಳ ಬಗ್ಗೆ ಗೊತ್ತಿರಲಿಲ್ಲ, ಬಟ್ ಇವಾಗ ಸುಮಾರು ಜನಕ್ಕೆ ಗೊತ್ತಾಗಿ ಒಬ್ರಿಂದ ಒಬ್ರು ತಗೊಂಡು ಇವಾಗ ಸ್ವಲ್ಪ ವಿನ್ ಫಾಸ್ಟ್ ಅಂದ್ರೆ ಎಲ್ಲೋ ಕೇಳಿದಿನಲ್ಲ, ಹೌದು ಅದ್ರಲ್ಲಿ ಒಂದು ಕಾರ್ ಇದೆ ಅನ್ನೋ ತರ ಜನಗಳಿಗೆ ಗೊತ್ತಾಗ್ತಿದೆ. ಸೊ ಸ್ಲೋ ಆಗಿ ನಮ್ ಇಂಡಿಯನ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಇವಾಗ ವಿಚಾರ ಏನಂದ್ರೆ, ಓಲಾ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಸ್ವಲ್ಪ ಮುಳುಗುವಂತ ಹಂತಕ್ಕೆ ಬಂದಿದೆ. ಆ ಜಾಗಕ್ಕೆ ವಿನ್ ಫಾಸ್ಟ್ ಅವರು ಕಣ್ಣಾಕಿದ್ದಾರೆ. ಯಾವ ತರ ಗೊತ್ತಾ? ಓಲಾ ಅಂದ್ರೆ ಯಾವ ತರ ನಾವು ಯೋಚನೆ ಮಾಡ್ತಿದ್ದೋ, ಕಮ್ಮಿ ರೇಟ್ ಅಲ್ಲಿ ಒಳ್ಳೆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಕೊಡ್ತಾರಪ್ಪ, ಕ್ವಾಲಿಟಿ ಬಿಡು ಕಾಸು ತಕ್ಕನಾಗೆ ಕಜ್ಜಾಯ ತರ ಇರುತ್ತೆ, ಬಟ್ ನಮ್ಗೆ ಕಮ್ಮಿ ರೇಟಲ್ಲಿ ಸಿಕ್ಬಿಡುತ್ತೆ. ಪಿಕಪ್ ಸ್ಪೀಡ್ ಅಂತೂ ಸಖತ್ತಾಗಿದೆ, ಏನ್ ಗಾಡಿ ನುಗ್ಗುತ್ತೆ ಗುರು. ಸೇಲ್ಸ್ ಅಲ್ಲಂತೂ ಒಂದು ಒಳ್ಳೆ ಸೇಲ್ಸ್ ಮಾಡಿ ಆ ಗಾಡಿಗೆ ಯಾವನು ಕಾಂಪಿಟೇಷನ್ ಕೊಡಕ್ಕಾಗಲ್ಲ ಕಣ ಅಂತ ಯೋಚನೆ ಮಾಡ್ತಿದ್ರು ಜನಗಳು. ಬಟ್ ಇವಾಗ ಸಿಚುವೇಶನ್ ಚೇಂಜ್ ಆಗಿದೆ. ಓಲಾ ಟಾಪ್ ಅಲ್ಲಿ ಇದ್ದಿದ್ದು ಇವಾಗ ಡೌನ್ ಆಗಿದೆ. ಇವಾಗ ಈ ಕಂಪ್ನಿ ಏನ್ ಮಾಡ್ತಿದಾರೆ ಅಂದ್ರೆ, ಓಲಾದೇ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಯಾಕೆ ಎಲೆಕ್ಟ್ರಿಕ್ ಕಾರ್ಗಳು ಆಲ್ಮೋಸ್ಟ್ ಜನಗಳು ಯೋಚನೆ ಮಾಡ್ತಿದ್ದಾರೆ. ವಿನ್ ಫಾಸ್ಟ್ ಅಂದ್ರೆ ನಮ್ಗೆ ಕಮ್ಮಿ ರೇಟಲ್ಲಿ ಕಾರ್ಗಳನ್ನ ಕೊಡ್ತಿದ್ದಾರೆ. ಸೊ ಹೊಂಡೈನೋ MGನೋ ಅಥವಾ ಟಾಟಾನೋ ಮಹೇಂದ್ರನೋ ತಗೊಳ್ಳೋ ಬದಲು ನಾವು ಈ ಕಾರ್ನ ಟ್ರೈ ಮಾಡ್ಬೋದು ಅಂದ್ರೆ ಜನ ಟ್ರೈ ಮಾಡ್ತಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ 2 ವೀಲರ್ ಸೆಗ್ಮೆಂಟ್ಗೆ ವಿನ್ ಫಾಸ್ಟ್ ಕಂಪ್ನಿ ಎಂಟ್ರಿ ಆಗ್ತಾ ಇದೆ. ರೀಸೆಂಟ್ ಆಗಿ ಮೀಡಿಯಾ ಈವೆಂಟ್ ಕೂಡ ನಡೆಸಿದ್ದಾರೆ. ನಾವು ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡ್ತಾ ಇದೀವಿ, ಸದ್ಯಕ್ಕೆ 3 ತರ ಎಲೆಕ್ಟ್ರಿಕ್ ಸ್ಕೂಟರ್ನ ನಾವು ಇಂಡಿಯಾದಲ್ಲಿ ಲಾಂಚ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಯಾವ್ಯಾವ ಗಾಡಿಗಳು ಅಂತ ನಾವು ನೋಡೋದಾದ್ರೆ, EVO ಗ್ರ್ಯಾಂಡ್ ಅಂತ. ಈ ಗಾಡಿ ಬಂದು 70 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತಂತೆ. ಅಂಡ್ 35 ಲೀಟರ್ ಬೂಟ್ ಸ್ಪೇಸ್ ಇರುತ್ತೆ. ಅಂದ್ರೆ ನಾರ್ಮಲ್ ಒಂದು 2 ಹೆಲ್ಮೆಟ್, ಚಿಕ್ಕ ಹೆಲ್ಮೆಟ್ಗಳನ್ನ ಇಟ್ಕೋಬಹುದು. ಜೊತೆಗೆ ಮೇನ್ ಇಂಪಾರ್ಟೆಂಟ್, ಒಂದ್ಸಲ ಚಾರ್ಜ್ ಮಾಡಿದ್ರೆ 252 ಕಿಲೋಮೀಟರ್ ರೇಂಜ್ ಕೊಡುತ್ತಂತೆ. ಇದು IDCನ ರಿಯಲ್ ರೇಂಜ್ ಇನ್ನೂ ಡೌಟ್ ಇದೆ. ಸದ್ಯಕ್ಕೆ ಅವರು 252 ಕಿಲೋಮೀಟರ್ ರೇಂಜ್ ಇರುವಂತ ಗಾಡಿಗಳನ್ನ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಸೊ ಇದು ಬಂದು EVO ಗ್ರ್ಯಾಂಡ್ ಅನ್ನೋ ಒಂದು ಮಾಡಲ್. ನೆಕ್ಸ್ಟ್ ಬಂದು ಫ್ಲೀಸ್ 2 ಅಂತ. ಈ ಗಾಡಿಲಿ ನಮ್ಗೆ ಫ್ರಂಟ್ ಅಲ್ಲಿ 14 ಇಂಚ್ ವೀಲ್ ಸಿಗ್ತಾ ಇದೆ. 70 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ಅಂದ್ರೆ ನನ್ನ ಪ್ರಕಾರ ಮೋಟರ್ ಸೇಮೇ ಇರುತ್ತೆ, ಬ್ಯಾಟ್ರಿ ಒಂದು ರೇಂಜ್ 252 ಕಿಲೋಮೀಟರ್ ಏನು EVO ಗ್ರ್ಯಾಂಡ್ ಅಲ್ಲಿ ಕೊಡ್ತಿದ್ದಾರೆ, ಅದೇ ತರನೇ ಬ್ಯಾಟ್ರಿನ ಸ್ವಲ್ಪ ಕಮ್ಮಿ ಮಾಡ್ಬೋದು ಅಥವಾ ಜಾಸ್ತಿ ಮಾಡ್ಬೋದು. ಮೋಟರ್ ಸೇಮ್ ಇಟ್ಕೊಂಡಿರ್ತಾರೆ, ಬಟ್ ಡಿಸೈನ್ಸ್ ಬೇರೆ. ಸೊ ಫ್ಲೇಸ್ 2 ಅಂತ, ಇದರಲ್ಲಿ 14 ಇಂಚ್ ವೀಲ್ ಇರುತ್ತಂತೆ. ನೋಡೋದಕ್ಕೆ ಸ್ವಲ್ಪ ಸ್ಟೈಲಿಶ್ ಆಗಿದೆ ಗಾಡಿ. ಅಂಡ್ ಇನ್ನೊಂದು ಬಂದು ವೈಪರ್ ಅಂತ.
ಈ ಗಾಡಿನೂ ಅಷ್ಟೇ ಸೇಮ್ ಮೋಟರು ಬ್ಯಾಟ್ರಿ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಆಗೇ ಇರುತ್ತೆ, ಬಟ್ ಡಿಸೈನ್ ಒಂದು ಚೇಂಜು. ಇದು ಸ್ವಲ್ಪ ಒಂದು ಟಿ.ವಿ.ಎಸ್ ಎಂಟಾರ್ಕ್ ನ ನೋಡಿದ ತರ ಫೀಲ್ ಬರುತ್ತೆ, ಆ ತರ ಒಂದು ಸ್ಪೋರ್ಟಿ ಲುಕ್ ಇರುವಂತ ಗಾಡಿ. ಈ 3 ಗಾಡಿಗಳನ್ನ ಸದ್ಯಕ್ಕೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಕೊಡ್ತೀವಿ. ಸೊ ಈ ಒಂದು ಗಾಡಿಗಳು ಇವಾಗ ಬರುತ್ತೆ ಇಂಡಿಯಾದಲ್ಲಿ ನಮ್ ಕಡೆಯಿಂದ ಅಂತ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಸೊ ಈ ಒಂದು ಗಾಡಿಗಳನ್ನ ನೋಡಿದ್ಮೇಲೆ ನನ್ಗನ್ಸಿದೆ ಏನಂದ್ರೆ, ಫಸ್ಟ್ ಮಾಡಲ್ ಏನಿದೆ ಇವೋ ಗ್ರ್ಯಾಂಡ್, ಈ ಗಾಡಿ ಬಜಾಜ್ದು ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಏನಿದೆ ಅದೇ ತರನೇ ಲುಕ್ ಇರೋದ್ರಿಂದ ಅದಕ್ಕೆ ಕಾಂಪಿಟೇಷನ್ ಜಾಸ್ತಿ ಕೊಡ್ಬೋದು. ಸೊ ಮೇನ್ ಅದಕ್ಕೆ ಟಾರ್ಗೆಟ್ ಮಾಡಿದ್ದಾರೆ. ಅಂಡ್ ಎರಡನೇ ಗಾಡಿ ನಮ್ಗೆ ಬೀಗೋಸ್ತು ಗಾಡಿಗಳಿದಾವೆ, ಆ ಗಾಡಿ ತರ ಲುಕ್ ಕೊಡ್ತಾ ಇದೆ. ಸೊ ಅದರಿಂದ ಬೀಗೋಸ್ ಅಥವಾ ಏತರಿಷ್ಟ ಅಥವಾ ನಾರ್ಮಲ್ ಡೀಸೆಂಟ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ತರ ಕಾಣಿಸುತ್ತೆ. ಅಂಡ್ ಇನ್ನೊಂದಿದೆಯಲ್ಲ ಲಾಸ್ಟ್ ಒನ್ ವೈಪರ್ ಅಂತ, ಅದು ಬಂದು ಸೇಮ್ ಟಿ.ವಿ.ಎಸ್ ಎಂಟಾರ್ಕ್ ಏನಿದೆ ಆ ತರ ಫೀಲ್ ಕೊಡೋದ್ರಿಂದ ಏತರ್ ಇರ್ಬೋದು, ಸಿಂಪಲ್ ಒನ್ ಇರ್ಬೋದು, ಅಥವಾ ರೀಸೆಂಟ್ ಆಗಿ ಅಲ್ಟ್ರಾವೈಲೆಂಟ್ ಅವರು ಲಾಂಚ್ ಮಾಡಿದ್ರಲ್ಲ ಆ ತರ ಗಾಡಿ ಇರ್ಬೋದು, ಅವಕ್ಕೆಲ್ಲ ಕಾಂಪಿಟೇಷನ್ ಈ ಗಾಡಿ ಕೊಡ್ಬೋದು. ಮೇನ್ ಆಗಿ ನಮ್ಗೆ ಮ್ಯಾಟರ್ ಆಗೋದೆ ಪ್ರೈಸ್. ಅವ್ರ ಫೀಚರ್ಸ್ ಏನಾದ್ರು ಕೊಡ್ಲಿ, ರೇಂಜ್ ಎಷ್ಟಾರು ಕೊಡ್ಲಿ, ಪ್ರೈಸ್ ಎಷ್ಟಿಟ್ಟಿರ್ತಾರೆ ಅದ್ರ ಮೇಲೆ ಇವೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಈ ತರ ನ್ಯೂಸ್ ಬರ್ತಾ ಇದೆ, ಹಿಂಗೇನೆ ಸುಮಾರು ಜನ ಎಲೆಕ್ಟ್ರಿಕ್ ಸ್ಕೂಟರ್ ತಗೋಬೇಕು ಅಂತ ಹೋದ್ರಲ್ಲ, ಸ್ವಲ್ಪ ದಿನ ವೇಟ್ ಮಾಡೋಣ, ವಿನ್ಫಾಸ್ಟ್ ಅವರು ಏನ್ ಮಾಡ್ಬೋದು, ಎಷ್ಟಕ್ಕೆ ಲಾಂಚ್ ಮಾಡಬಹುದು ಅಂತ ಯೋಚನೆ ಮಾಡಿಕೊಂಡು ಅವರ ಒಂದು ಪ್ಲಾನ್ಗಳನ್ನ ಪೋಸ್ಟ್ಪೋನ್ ಮಾಡ್ಕೋತಿದ್ದಾರೆ. ಅಂಡ್ ನನಗೂ ಕೂಡ ಈ ವಿಚಾರ ಗೊತ್ತಾಯ್ತಾ ಇದೆ, ನಾನು ನಿಮ್ಗೆ ಯಾಕೆ ತಿಳಿಸಬಾರ್ದು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ವಿನ್ಫಾಸ್ಟ್ ಏನು ಕಾರುಗಳಲ್ಲಿ ಲಕ್ಸುರಿ ಕಾರುಗಳೆಲ್ಲ, ಕಾರುಗಳು 30 ಲಕ್ಷ 35 ಲಕ್ಷಕ್ಕೆ ಕೊಡುವಂತ ಫೀಚರ್ಸ್ಗಳನ್ನೆಲ್ಲ ಒಂದು 5-6 ಲಕ್ಷ ಕಮ್ಮಿಲೆ ಇವ್ರ ಬ್ರ್ಯಾಂಡ್ ಅಲ್ಲಿ ಕೊಡ್ತಾ ಇದ್ರು. ಇವಾಗ ಕಾರ್ ಸೆಗ್ಮೆಂಟ್ ಜೊತೆಗೆ ಎಲೆಕ್ಟ್ರಿಕ್ ಸ್ಕೂಟರ್ ಸೆಗ್ಮೆಂಟ್ಗೂ ಎಂಟ್ರಿ ಆಗ್ತಾ ಇದ್ದಾರೆ. ಯಾವಾಗ ಲಾಂಚ್ ಆಗುತ್ತೆ, ಯಾವಾಗ ಗಾಡಿಗಳು ಸಿಗುತ್ತೆ ಅನ್ನೋದು ಸದ್ಯಕ್ಕೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಬಟ್ ನನ್ನ ಪ್ರಕಾರ ನೆಕ್ಸ್ಟ್ ವರ್ಷ ಬರ್ಬೋದು ಈ ಒಂದು ಗಾಡಿ, ಯಾಕಂದ್ರೆ ನಾರ್ಮಲ್ ಆಗಿ ಮೀಡಿಯಾ ಪ್ರೆಸ್ ಇವಾಗ ಆಗಿರೋದು, ಅದಾದ್ಮೇಲೆ ಅಫಿಷಿಯಲ್ ಲಾಂಚ್ ಒಂದಾಗಬೇಕು. ಅಫಿಷಿಯಲ್ ಲಾಂಚ್ ಆದ್ಮೇಲೆ ಅವ್ರು ಯಾವಾಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ, ಎಲ್ಲಿ ಫ್ಯಾಕ್ಟ್ರಿ ಮಾಡ್ತಿದ್ದಾರೆ ಅದೆಲ್ಲ ನೋಡ್ಕೋಬೇಕು. ನನ್ನ ಇಂಡಿಯಾದಲ್ಲಿ ಒಂದು ವಿನ್ಫಾಸ್ಟ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇತ್ತು, ಸೊ ಅದನ್ನೇ ಇವಾಗ ಎಕ್ಸ್ಪ್ಯಾಂಡ್ ಮಾಡ್ತಾ ಇದಾರಂತೆ. ಎಕ್ಸ್ಪ್ಯಾಂಡ್ ಮಾಡ್ಬಿಟ್ಟು ಅಲ್ಲೇನೆ ಸ್ಕೂಟರ್ಗಳದ್ದು ಪ್ರೊಡಕ್ಷನ್ ನ ಮಾಡಬೇಕು, ಅಲ್ಲಿ ಈ ಒಂದು ಗಾಡಿಗಳನ್ನ ರೆಡಿ ಮಾಡಿ ಸಪ್ಲೈ ಕೊಡ್ತಾರಂತೆ. ಸೊ ಅದರಿಂದ ಇವಕ್ಕೆಲ್ಲ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಇದಕ್ಕೆಲ್ಲ ಟೈಮ್ ತಗೊಂಡು ಆಲ್ಮೋಸ್ಟ್ ಮಿನಿಮಮ್ ಅಂದ್ರೂ 1 ವರ್ಷ ಬೇಕೇ ಬೇಕು. ಸೊ ಇವರ ತಲೆಯಲ್ಲಿರೋದು ಒಂದೇ, ಓಲಾ ಗಾಡಿಗಳು ಹೆಂಗೆ ನಂಬರ್ 1 ಪೊಸಿಷನ್ ಅಲ್ಲಿ ರೂಲ್ ಮಾಡ್ದೋ ಆ ಒಂದು ಪೊಸಿಷನ್ ನ ಇವ್ರು ಹೋಗ್ಬೇಕು ಅನ್ನೋ ಒಂದು ಕಾರಣದಿಂದ ಈ ಗಾಡಿಗಳನ್ನ ಲಾಂಚ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಈ ವಿನ್ಫಾಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಓಲಾ ಬ್ರ್ಯಾಂಡ್ ಮಾರ್ದಂಗೆ ಹೆಸರು ಮಾಡುತ್ತಾ? ಜನ ಕಮ್ಮಿ ರೇಟ್ ಅಂದಿದ ತಕ್ಷಣ ಓಲಾ ಗಾಡಿಗಳನ್ನ ಹೆಂಗ್ ತಗೋತಾ ಇದ್ರು ಆ ತರ ತಗೋತಾರ? ಸೊ ನಿಮ್ಗೆ ಏನಿಸುತ್ತೆ ಈ ಒಂದು ಗಾಡಿಗಳ ಬಗ್ಗೆ? ತಗೋಬಹುದಾ ತಗೋಬಾರ್ದಾ? ನಿಮ್ಮ ಒಂದು ಒಪಿನಿಯನ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಇದು ಇವಾಗಿರುವಂತ ಒಂದು ನ್ಯೂಸ್. ವಿನ್ಫಾಸ್ಟ್ ಎಲೆಕ್ಟ್ರಿಕ್ ಕಾರ್ ಕಂಪನಿ ಕಡೆಯಿಂದ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಕೂಡ ಬರ್ತಾ ಇದೆ, ಅದು ಕೂಡ ಜಾಸ್ತಿ ರೇಂಜ್ ಇರುವಂತ ಗಾಡಿಗಳು. 258 ಕಿಲೋಮೀಟರ್ 252 ಕಿಲೋಮೀಟರ್ ರೇಂಜ್ ಇರುವಂತ ಸ್ಕೂಟರ್ಗಳು. ಸೊ ನೋಡೋಣ ಏನ್ ಮಾಡ್ತಾರೆ, ಏನ್ ಎತ್ತ ಅಂತ. ಸೊ ಸದ್ಯಕ್ಕೆ ಇದಿಷ್ಟು ನ್ಯೂಸ್ ಇರೋದು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ ಅನ್ನೋದು ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಅಲ್ಲಿ.